ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗತ್ತಿನ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವ, ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಅನೇಕ ವರ್ಷಗಳಿಂದ ಗುಲಾಮಗಿರಿಯಲ್ಲಿ ಸಿಲುಕಿಕೊಂಡು ಮೋಸ ಹೋಗಿ ಗುಲಾಮರಾಗಿ ಬದುಕ್ತಕ್ಕಂಥದ್ದನ್ನು ವ್ಯವಸ್ಥೆ ಇದ್ದಾಗ ನಮ್ಮ ದೇಶದ ಅನೇಕ ಜನರು ಭಾರತ ದೇಶದ ಸ್ವತಂತ್ರಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದ ನಂತರ ಭಾರತ ದೇಶ ಸ್ವತಂತ್ರವಾಯಿತು. ಈ ಸ್ವತಂತ್ರ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರನ್ನು, ಮಹಿಳಾ ಲೋಕಕ್ಕೆ ಆತ್ಮಜ್ಞಾನವನ್ನು ನೀಡಿ ಸರ್ವರ ಕಲ್ಯಾಣವನ್ನು ಬಯಸಿದ ವಿಶ್ವಜ್ಯೋತಿ ಜಗಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಅನುಭವ ಮಂಟಪ, ಶರಣರ ನಾಡು, ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಇಡೀ ಭಾರತೀಯರೆಲ್ಲರಿಗೂ ಶರಣು. ಇದು ವಿಶ್ವ ಸಂವಿಧಾನದ ಗ್ರಂಥ. ಇದು ಜಾತಿರಹಿತ ಸಮಾಜವನ್ನು ಕಟ್ಟಿದ ಗ್ರಂಥ. ಸರ್ವರಲ್ಲಿ ಒಬ್ಬನೇ ದೇವರನ್ನು ಕಂಡ ಗ್ರಂಥ. ಒರಿಜಿನಲ್ ವಚನಗಳು 2500 ವಚನಗಳಿವೆ. ನಮ್ಮ ಅವಗುಣಗಳನ್ನೆಲ್ಲ ತೆಗೆದು ಹಾಕಿ ಈ ದೇಹದೊಳಗೆ ಶಿವಗುಣಗಳನ್ನು ಅಳವಡಿಸಿಕೊಂಡು ಸಕಲ ಮಾನವ ಜೀವರಾಶಿಗಳಿಗೆ ಲೇಸಾಗಲಿ ಎಂದು ಬದುಕುವ ಮಹಾನ್ ವಿಶ್ವ ಸಂವಿಧಾನ ಕೊಟ್ಟ ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ವಚನಗಳನ್ನು ನಾವೆಲ್ಲರೂ ಓದಿದೆ ಆದರೆ ನಿಜಕ್ಕೂ ಜೀವನ ಪಾವನವಾಗಲಿದೆ ಎಂದು ಹೇಳುತ್ತಾ ಈಗ ಒಂದು ಬಸವಣ್ಣನವರ ವಚನ. ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರನ ಉದಯ ನೈದಿಲಿಗೆ ಜೀವಾಳ, ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ನಮ್ಮ ಕೂಡಲ ಸಂಗನ ಶರಣರು ಬರುವೆಮಗೆ ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ ಎಂದು 893 ವರ್ಷಗಳ ಹಿಂದೆ ರಾಜರ ಆಡಳಿತವಿದ್ದಾಗ, ಬಿಜ್ಜಳ ರಾಜ ಇದ್ದಾಗ ಅನುಭವ ಮಂಟಪದಲ್ಲಿ ಬರೆದಿರ್ತಕ್ಕಂಥ ಈ ವಚನ ಏನು ಹೇಳಿಕೊಡುತ್ತಂದರೆ, ಅವತ್ತ ಬಸವ ಕಲ್ಯಾಣ ಅಂದರೆ ದಯವೇ ಧರ್ಮದ ಮೂಲವಾಗಿತ್ತು. ಇವಾಗ ಕುತಂತ್ರವಾದಿಗಳು, ಮನುವಾದಿಗಳು ಒಳಗಡೆ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಇರ್ತಕ್ಕಂತಹ ಒಂದು ದೇಶದ್ರೋಹದ ವಿಚಾರಗಳನ್ನು ಮಾಡುತ್ತಾ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅವತ್ತು ಬಸವಣ್ಣನವರ ಕಾಲದಲ್ಲಿ ಕಾಶ್ಮೀರದಿಂದ ಹಿಡಿದುಕೊಂಡು ಕನ್ಯಾಕುಮಾರಿವರೆಗೆ ಎಲ್ಲ 8 ದಿಕ್ಕುಗಳಿಂದ ಬಸವ ಕಲ್ಯಾಣಕ್ಕೆ ಬರ್ತಕ್ಕಂಥದ್ದನ್ನು ಕಂಡು ಬರ್ತದೆ ಈ ವಚನದಲ್ಲಿ. ಆವಾಗ ಯಾವುದೇ ಥರದ ವಾಹನಗಳಿದ್ದಿಲ್ಲ, ಮೊಬೈಲ್ಗಳಿದ್ದಿಲ್ಲ. ಅಂತಹ ಸಮಯದಲ್ಲಿ ಬಸವ ಕಲ್ಯಾಣಕ್ಕೆ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು ಇಲ್ಲಿ ಬಂದಾಗ ಬಸವಣ್ಣನವರಿಗೆ ಸಂತೋಷವಾಗಿ ಬರೆದಿರ್ತಕ್ಕಂಥ ಈ ವಚನ ಎಷ್ಟೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಈಗ ಸೂರ್ಯನ ಉದಯ ತಾವರೆಗೆ ಜೀವಾಳ. ಪ್ರತಿಯೊಂದು ಗಿಡ ಮರಗಳನ್ನು ಚಿಗಿಯಬೇಕಾದರೆ, ಅವುಗಳಿಗೆ ಹೂ ಹತ್ತಿ ಮೊಗ್ಗೆ ಹತ್ತಿ ಕಾಯಿ ಆಗಬೇಕಾದರೆ ಸೂರ್ಯನ ಬೆಳಕು ಬೇಕೇ ಬೇಕು. ತಾಯಿಯ ಗರ್ಭದಲ್ಲಿ ಬೆಳೀತಕ್ಕಂಥ ಒಂದು ಮಗುವಿಗೂ ಕೂಡ ಸೂರ್ಯನ ಬೆಳಕು ಬೇಕು. ಈ ಬ್ರಹ್ಮಾಂಡ 24 ತಾಸು ತಿರುಗ್ತಾ ಇದೆ, ಆದರೆ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಇಂಥ ಮಹಾನ್ ತತ್ವವನ್ನು ಕೊಟ್ಟಿದ್ದಾರೆ ನಮ್ಮ ಬಸವಾದಿ ಶಿವಶರಣರು. ಅದಕ್ಕೆ ನಾವು ಹೇಳುತ್ತೇವೆ ಲಿಂಗಾಯತ ಧರ್ಮ.
ಈ ಧರ್ಮದಲ್ಲಿ 97% ಉತ್ಪಾದಕ ವರ್ಗದವರಿದ್ದರು. ಆ ಕಾರಣಕ್ಕಾಗಿ ಇವತ್ತು ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪದ ಕಟ್ಟಡ ಕಾರ್ಯ ನಡೀತಾ ಇದೆ. ಇಂದಿಲ್ಲ ನಾಳೆ ಆ ಕಟ್ಟಡ ಉದ್ಘಾಟನೆ ಆದ ಬಳಿಕ ಸ್ವಚ್ಛ ಮನಸ್ಸುಗಳನ್ನಿಟ್ಟುಕೊಂಡು ಬಸವಣ್ಣನವರನ್ನು ಎಲ್ಲ ಶರಣರು ಧರ್ಮಗುರು ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಇವತ್ತು ಕೂಡ ಎಲ್ಲರೂ ಧರ್ಮಗುರು ಅಂತೇಳಿ ಒಪ್ಪಿಕೊಂಡು ಅಂತರಂಗದಲ್ಲಿರ್ತಕ್ಕಂಥ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಂಡು ಸರ್ವರಿಗೆ ಕಲ್ಯಾಣವಾಗಲಿ ಅಂಥೇಳಿ ಬರ್ತಕ್ಕಂಥವರಿಗೆ ಮಾತ್ರ ಸೃಷ್ಟಿಕರ್ತ ಮೆಚ್ಚುತ್ತಾನೆ. ಅವರ ಅಂತರಂಗದಲ್ಲಿ ಇಲ್ಲ ಹೋದರೆ ಆತ್ಮವಂಚಕರಾಗುತ್ತಾರೆ. ಈ ಥರ ಯಾರೇ ಕೆಟ್ಟದ ಕೆಲಸ ಮಾಡಕ್ಕೆ ಹೋದರೆ ಅವರು ದೇಶದ್ರೋಹಿಯ ಕಾರ್ಯ ಮಾಡಿದಂತೆ ಆಗುತ್ತದೆ ಎಂದು ಹೇಳುತ್ತಾ, ಚಂದ್ರನ ಉದಯ ನೈದಿಲಿಗೆ ಜೀವಾಳ. ಈ ಸಮುದ್ರದಲ್ಲಿ ನೀರು ಉಕ್ತವೆ, ಆವಾಗ ಚಂದ್ರನ ಉದಯ ಆದಾಗ ಅದಕ್ಕೆ ನೀರು ಉಕ್ತವೆ. ಕೂಪರಠಾವಿನಲ್ಲಿ ಕೂಟ ಜೀವಾಳ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಬದುಕ್ತಕ್ಕಂಥ ನಾವು ಮಾನವರೆಲ್ಲರೂ, ಪ್ರಾಣಿ ಪಕ್ಷಿಗಳೆಲ್ಲರೂ ಒಬ್ಬ ದೇವನ ಕನೆಕ್ಷನ್ ಇದೆ ಅವರೆಲ್ಲರೊಳಗೆ ಜೀವಕ್ಕೆ. ಇದನ್ನು ತಿಳಿಸದೆ ಎಲ್ಲ ವಚನಗಳನ್ನು ತಿರುಚುವುದು, ಏನೆಲ್ಲ ಮಾತನಾಡುವುದು, ಹಲವು ದೈವಗಳನ್ನು ಬಗ್ಗೆ ಮಾತನಾಡ್ತಕ್ಕಂಥದ್ದು ಬಿಡಬೇಕು. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ತತ್ವ ಏನಿದೆಪ್ಪ ಅಂದರೆ, ಪರಮ ಪತಿವ್ರತೆಗೆ ಗಂಡನೊಬ್ಬ. 27 ವರ್ಷಗಳ ಹಿಂದೆ ನಾನು ಕೂಡ ವಚನಗಳನ್ನು ನನಗೆ ಗೊತ್ತಿದ್ದಿಲ್ಲ. ಆ ಶರಣರ ವಚನಗಳನ್ನು ಓದಿದ ಬಳಿಕ ಒಂದು ಕೂದಲೆಳಿನೂ ಕೂಡ ಅವು ಯಾವ ಕೂಡ ನಮಗೆ ಏನೂ ಫಲ ಕೊಡೋದಿಲ್ಲ ಅಂತೇಳಿ ಬಿಟ್ಟಿನಿ. ಇವತ್ತು ನಿಜವಾಗಿರ್ತಕ್ಕಂಥ ಲಿಂಗಾಯತರು, ಬರೀ ಹೆಸರು ಲಿಂಗಾಯತಲ್ಲ, ಎಲ್ಲ ಒಳ ಪಂಗಡದವ್ರು, ಕಂಬಾರು, ಕುಂಬಾರು, ಮಾದರ್ ಚೆನ್ನ, ಡೋಹಾರ್ ಪಿಕ್ಕಯ್ಯ, ಉರಿಲಿಂಗಪೇತಿ, ಹಡಪದಪ್ಪಣ್ಣ, ನೂಲಿ ಚಂದಯ್ಯ, ಒಕ್ಕಲಿಗ ಮುದ್ದಣ್ಣ, ಮೇದಾರ್ ಕೇತಯ್ಯ, ಮತ್ತು ಕಿನ್ನರಿ ಬೊಮ್ಮಯ್ಯ, ಈ ಥರ 770,96,000 ಶರಣರ ಒಂದು ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಧರ್ಮವಿದೆ. ಇದನ್ನು ನಾವೆಲ್ಲರೂ ವಚನಗಳನ್ನು ಓದಬೇಕು, ಅರ್ಥ ಮಾಡಿಕೊಳ್ಳಬೇಕು. ದೇಶದಲ್ಲಿ ಬೆಂಕಿ ಹಚ್ಚತಕ್ಕಂಥವ್ರಿಂದ ದೂರ ಇರಬೇಕು, ಜಗಳ ಹಚ್ಚತಕ್ಕಂಥವ್ರಿಂದ ದೂರ ಇರಬೇಕು. ಅವರ ಕೆಟ್ಟ ಸ್ವಾರ್ಥಕ್ಕಾಗಿ ಈ ಬಸವ ಕಲ್ಯಾಣದ ಭೂಮಿಯ ಮೇಲೆ ಇನ್ನೂ ಕೂಡ ನಡೆಯಬಾರದು. ಯಾಕೆಂದರೆ ಇದು ವಿಶ್ವ ಸಂವಿಧಾನ. ಆದ್ದರಿಂದ ನಾವು ಪದೇ ಪದೇ ಈ ವಚನಗಳ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲ ಸತ್ಯ ಇರುವುದು ಒಂದು, ಆದರೆ ಜನರಿಗೆ ತಿಳಿಸ್ತಕ್ಕಂಥದ್ದು ಬೇರೆ. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ಏನೂ ಕೆಲಸನೇ ಮಾಡಿಲ್ಲ, ಏನೂ ಉತ್ಪಾದನೆ ಮಾಡಿಲ್ಲ, ಬರೀ ದೇವರು ದಿಂಡು ಆ ಧರ್ಮ ದೇವರು ಅಂತೇಳಿ ಇಟ್ಕೊಂಡು ಜನರಿಗೆ ಮೇಲೆ ಅಜ್ಞಾನದಾಗಿಟ್ಟು ತಾವು ಆರಾಮಾಗಿ ಬದುಕ್ತಾ ಹೋದಾಗ, ಇವಾಗ ವಚನಗಳನ್ನು ಓದ್ತಾ ಇದ್ದಾರೆ ಜನಗಳು, ಓದಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಆಚರಣೆಯಲ್ಲಿ ಕೂಡ ತರ್ತಾ ಇದ್ದಾರೆ. ಬಹಳ ಸರಳವಾಗಿದೆ. ಅದೆಲ್ಲ ಎಷ್ಟು ದುಡ್ಡು ಕೂಡ ಖರ್ಚು ಮಾಡೋದು ಉಳಿತಾ ಇದೆ. ಇಂಥದ್ದೆಲ್ಲ ಕಂಡು ಬಸವಣ್ಣನವರ ತತ್ವ ಇಡೀ ಜಗತ್ತೇ ತುಂಬ ಪ್ರಚಾರವಾಗ್ತಕ್ಕಂಥದ್ದನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಕ್ಕಂಥದ್ದು ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ಇದು ಬಿಡಬೇಕು. ಯಾಕೆಂದರೆ ನಾವು ಎಷ್ಟೇ ಸ್ವಾರ್ಥಕ್ಕಾಗಿ ಮಾಡಿದರೆ ಒಂದು 100 ವರ್ಷ ಕೂಡ ಯಾರೂ ಬದುಕೋದಿಲ್ಲ. ಇವತ್ತು ಅನೇಕ ರೋಗಗಳು ಬರ್ತವೆ. ಈ ದೇಹದೊಳಗಿರ್ತಕ್ಕಂಥ ಜಗದೀಶ ಇಂಥವರನ್ನು ಮೆಚ್ಚುವುದಿಲ್ಲ. ಆ ಕಾರಣಕ್ಕಾಗಿಯೇ ಇವತ್ತು BP, ಶುಗರ್, ಹಾರ್ಟ್ ಅಟ್ಯಾಕ್ ರೋಗಗಳು, ಅನೇಕ ಒಂದು ಅಪಘಾತಗಳು, ಅನೇಕ ತರಹದ ಸಾವು ಇವತ್ತು ನಾವು ನೋಡ್ತಾ ಇದ್ದೀವಿ. ಬಸವಣ್ಣನವರ ತತ್ವಕ್ಕೆ ಯಾರಾದರೂ ಕೆಟ್ಟದ್ದು ಬಯಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಒಂದು ಹಂಚು ಹಾಕಿದರೆ ಅವರಿಗೂ ಎಂದೆಂದಿಗೂ ಒಳ್ಳೆಯದಾಗುವುದಿಲ್ಲ. ಈ ಕ್ಷಣದಲ್ಲಿ ಅವರ ಮನಸ್ಸುಗಳನ್ನು ಬದಲಾಯಿಸಿಕೊಳ್ಳಬೇಕು. ಮತ್ತು ಇದ್ದಿದ್ದು ಇದ್ದ ಹಾಗೆ ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಸಂಸಾರಿಕ ಧರ್ಮ, ಲಿಂಗಾಯತ ಧರ್ಮ ಒಪ್ಪಿಕೊಂಡು ನಾವು ಮಾತನಾಡಿದರೆ ಅದು ನಿಜವಾಗಿರ್ತಕ್ಕಂಥ ದೇಶಭಕ್ತಿ ಆಗುತ್ತದೆ ಅಂತ ಹೇಳ್ತಾ, 150 ಕೋಟಿ ಭಾರತೀಯರಿಗೆ ಈ ಮುಂಜಾನೆಯ ಅಣ್ಣ ಬಸವಣ್ಣನವರದ ವಚನದ ವಿಡಿಯೋ ಸರ್ವರಿಗೂ ತಲುಪಿಸುವ ಕಾರ್ಯ ಮಾಡಿದೆ. ಆದರೆ ನಾನು ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ನಿಜವಾಗಿರ್ತಕ್ಕಂಥ ದೇಶಭಕ್ತಿ ಇದು ಆಗುತ್ತೆ ಅಂತ ಹೇಳ್ತಾ ಸರ್ವರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಶರಣ.